ನಮಸ್ತೆ, ಶ್ರೀ ವಿಷ್ಣು ಟಿವಿಗೆ ಸ್ವಾಗತ. ಚಂದ್ರಶೇಖರ್ ಆಜಾದ್ ಸಾಮಾಜಿಕ ಹೋರಾಟಗಾರರು. 40 ವರ್ಷಗಳ ಕಾಲ ಸತತವಾಗಿ ಜನಸಾಮಾನ್ಯರಿಗಾಗಿ ದುಡಿದಂತಹ ವ್ಯಕ್ತಿ ಚಂದ್ರಶೇಖರ್ ಆಜಾದ್. ಅದೆಷ್ಟೋ ಜನರು ಇವರಿಂದ ಸಹಾಯವನ್ನು ಪಡೆದಿರುತ್ತಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಉತ್ತರ GBA ಮಹಾನಗರ ಪಾಲಿಕೆ ಯಲಹಂಕ ವಾರ್ಡ್ ನಂಬರ್ 5ರ ಆಕಾಂಕ್ಷಿ ಶ್ರೀ ಚಂದ್ರಶೇಖರ್ ಆಜಾದ್ ರವರಿಗೆ ಅಭಿನಂದಿಸಲು ಯಲಹಂಕ ಭಾಗದ ಮುಖಂಡರುಗಳನ್ನು ಸಭೆ ಸೇರಿಸಿ ಚರ್ಚಿಸಲಾಯಿತು. ಬಂದಂಥ ಎಲ್ಲ ಸಭಿಕರು ಚಂದ್ರಶೇಖರ್ ಆಜಾದ್ ರವರನ್ನು ಅಭಿನಂದಿಸಿ ಹುರಿದುಂಬಿಸಿ ಪ್ರೋತ್ಸಾಹಿಸಿದರು. ಚಂದ್ರಶೇಖರ್ ಆಜಾದ್ ರವರ ಸಮಾಜ ಸೇವೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲಾಯಿತು. ಭಾರತ್ ಮಾತಾ ಕಿ ವಂದೇ ವಂದೇ. ಭಾರತೀಯ ಕೃಷಿ ಸಂಶೋಧನಾ ಇಲಾಖೆಯ ನಿವೃತ್ತ ಅಧಿಕಾರಿಗಳು ICAR ದಯಮಾಡಿ ಬರಬೇಕಂತ ತಮ್ಮನ್ನು ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಶ್ರೀ ಪ್ರಭಾಕರ್ GBD ಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಅವರು ದಯಮಾಡಿ ಬರಬೇಕಂತ ಕೇಳ್ಕೊಳ್ತೀನಿ. ಪ್ರಭಾಕರ್ ಅವರು ಗೌರಿಬಿದನೂರು ಸಂಘದ ಅಧ್ಯಕ್ಷರು. ಶ್ರೀ ನಾಗಭೂಷಣ ರೆಡ್ಡಿ ಅವರು ರೈತ ಮುಖಂಡರು ಯಲಹಂಕ. ಶ್ರೀ ಬಿ ನಾರಾಯಣ್ ಅವರು ಬರಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬ ಮಹನೀಯರು ಕೂಡ ಏನು ಪುಟವಿಟ್ಟ ಬಂಗಾರದಂತೆ ಬಂದಿರತಕ್ಕಂಥ ಕಾರ್ಯಗಾರರು. ಈ ಕಾರ್ಯಗಾರಕ್ಕೆ ಪ್ರತಿಯೊಬ್ಬರೂ ಕೂಡ ಈಗ ಆ ಕಾರ್ಯಗಾರದ ಒಂದು ಕರಪತ್ರ ಪ್ರತಿಯೊಬ್ಬರಿಗೂ ತಲುಪುತ್ತೆ. ದೇಶ ಹಾಗೂ ಜನರ ಆಶೋತ್ತರ ಜನಪ್ರತಿನಿಧಿಗಳ ಆಶಾಭಾವನೆಗಳ ಕಿರುಹೊತ್ತಿಗೆಯನ್ನು ನೀವು ನಮ್ಮ ವೇದಿಕೆ ಮೇಲೆ ಕುಳಿತಿರುವಂತಹ ಮಹನೀಯ ಒಂದು ಅಪ್ಪಣೆ ಮೇರೆಗೆ ಸುದೀರ್ಘದ ನಮ್ಮ ಕಲ್ಪನೆ ಇದು ರಾಜಕೀಯ ಕ್ಷೇತ್ರವಲ್ಲ. ಒಂದು ನಿಮ್ಮ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಮಂದತೆ ಬೇಕು. ಇದು ರಾಜಕೀಯದ ಕ್ಷೇತ್ರವಲ್ಲ. ಒಂದು ತಮ್ಮ ಅಂತಿರಬೇಕು. ಇಬ್ಬರು ಮಹನೀಯರು ಮಾತ್ರ ನಾವು ಈ ನಮ್ಮ ಬ್ಯಾನರಲ್ಲಿ ಇಬ್ಬರು ಮಹನೀಯರು. ಯಾಕೆ? ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅಜಾತಶತ್ರು, ಈ ದೇಶಕ್ಕಂತ ಬ್ರಹ್ಮಚಾರಿ. ಅವರ ಆದೇಶ, ಅವರ ಅನುಶಾಸನ, ಅವರ ಮಾರ್ಗದರ್ಶನದೊಂದಿಗೆ ನಮ್ಗೆ ಯಾರು ಬೇಡ, ಬೇಕು ಅವರ ಮಾರ್ಗದರ್ಶನ. ಇದು ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಎಷ್ಟೋ ವರ್ಷಗಳಿಂದ ಈ ಚುನಾವಣೆಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಈ ಚುನಾವಣೆ ಪೂರ್ವದಲ್ಲಿ ಈ ಥರ
ಕಾರ್ಯಾಗಾರ ಮಾಡ್ತಿರೋದು ತುಂಬ ಕಮ್ಮಿ. ಆದರೂ ಇಂತಹ ಸಮಯದಲ್ಲಿ ಆಜಾದ್ ಚಂದ್ರಶೇಖರ್ ಮಾಡ್ತಿರೋದು ಒಂದು ಮೆಚ್ಚುಗೆ ಪಡಿಸುವಂಥ ಒಂದು ವಿಷಯ. ಈ ಒಂದು ಕಾರ್ಯಾಗಾರದಲ್ಲಿ ಇರುವಂಥ ಎಲ್ಲ ಮುಖಂಡರು ತಮ್ಮ ಒಂದು ಮತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಿಮ್ಮಿಂದ 100 ಜನ 1000 ಜನ ಇರುವಂಥ ಒಂದು ವ್ಯಕ್ತಿತ್ವ ಇರುವಂಥ ನೀವೆಲ್ಲ ವ್ಯಕ್ತಿಗಳು. ಉದಾಹರಣೆಗೆ ನಮ್ಮ ಮಹೇಂದ್ರ ಸಿಂಗ್ ಇರ್ಬೋದು, ನಮ್ಮ ಜಗದೀಶ್ವರ್ ಇರ್ಬೋದು, ನಮ್ಮ ಅಣ್ಣ ಭಟ್ಟರ್ ಇರ್ಬೋದು, ಎಲ್ಲ ಮುಖಂಡರು, ನಮ್ಮ ಮುಸ್ಲಿಂ ಬಾಂಧವರು ಇರ್ಬೋದು, ಎಲ್ಲರೂ ನಿಮ್ಮ ಹಿಂದೆ ಕನಿಷ್ಠ 500,000 ಜನ ಒಂದು ಇಟ್ಟಿರುವಂಥ ಒಂದು ವ್ಯಕ್ತಿತ್ವಗಳುವಂಥ ವ್ಯಕ್ತಿಗಳು. ಮೊದಲಿಗೆ ನನ್ನ ಪರಿಚಯ, ನನ್ನ ಹೆಸರು ಪ್ರಭಾಕರ್ ಶರ್ಮಾ ಅಂತ. ಆಜಾದ್ ಚಂದ್ರಶೇಖರ್ ಅವರಿಗೂ ನಮಗೂ ಕೇವಲ 20 ಕಿಲೋಮೀಟರ್ ಮಾತ್ರ ಅಂತರ, ನಮ್ಮವರಿಗೂ ಅವರಿಗೂ. ನಾನು ಈ ಯಲಹಂಕದ GBD ವಿಪ್ರಸೇವಾ ಟ್ರಸ್ಟ್ನ ಅಧ್ಯಕ್ಷನಾಗಿ, ಜೊತೆಗೆ AKPMSನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ, ಅದರ ಜೊತೆಗೆ ಸೆರೆನಾಡು ಸಭಾದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ, ಅದರ ಒಟ್ಟಿಗೆ ಇದೇ ಯಲಹಂಕದಲ್ಲಿ ಈ ಸರ್ವಿಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಶ್ರೀ ವಿದ್ಯಾರಣ್ಯ ಸಂಸ್ಥೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನೊಬ್ಬ ಫೌಂಡರ್ ಮೆಂಬರ್, ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ವೃತ್ತಿ, ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. 2014ರಲ್ಲಿ ನಾನು ನಿವೃತ್ತಿಯಾದೆ. ನಿವೃತ್ತಿ ಆದ ನಂತರ ಸುಮಾರು 10 ವರ್ಷಗಳಿಂದ ನಂದು ಕೇವಲ ನಿಸ್ವಾರ್ಥ ಸಮಾಜ ಸೇವೆ, ಇಷ್ಟೇ ನನ್ನ ವೃತ್ತಿ. ಈಗ ನಿನ್ನೆ ನನಗೆ 2 ದಿನಗಳ ಮುಂಚೆ ಆಜಾದ್ ಚಂದ್ರಶೇಖರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ನನಗೆ ಹೇಳಿದರು, ಈ ರೀತಿ GBA ಚುನಾವಣೆ ಪ್ರಯುಕ್ತ ನಾನು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇನೆ ಯಲಹಂಕದಲ್ಲಿ, ತಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಇವಾಗ ನಮ್ಮ ಆಜಾದ್ ಚಂದ್ರಶೇಖರ್ ಅವರ ಏನೋ ಒಂದು ಮೈ ರೂಪಿಸ್ಕೊಂಡಿದ್ದಾರೆ, ಏನೋ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಒಂದು ಅಳಿವು ಸೇವೆ. ನಮಸ್ಕಾರ. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ, ನಂದು ಸ್ವಂತ ಸ್ಥಳ ಪಾವಗಡ. ಅಲ್ಲಿಂದ ನಮ್ಮ ಚಂದ್ರಶೇಖರ ಆಜಾದ್ ಅವರು ನಮಗೆ ಗುರುಗಳಾಗಿ ನಮಗೆ ಎಷ್ಟೋ ಉತ್ತಮವಾದ ಕೆಲಸಗಳಿಗೆ ಅವರ ಸರ್ವಸ್ವವನ್ನು, ಅಂದರೆ ಅವರು ಕಲಿತಿರ್ತಕ್ಕಂಥ ಉತ್ತಮವಾದ ವ್ಯವಸ್ಥೆಯನ್ನು ನನಗೆ ದಾರೆ ಹೊಯ್ದು ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದಂಥ ಮಹಾ ವ್ಯಕ್ತಿ, ಪುಣ್ಯಾತ್ಮ. ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಒಬ್ಬರಿಗಿನ್ನ ಒಬ್ಬರು ಹಿರಿಯರೇ, ಬುದ್ಧಿವಂತರೇ, ಎಲ್ಲ ಥರದಲ್ಲಿ ಸಮಾಜ ಚಿಂತಕರೇ ಮತ್ತು ತಾಯಂದಿರೇ, ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಎಷ್ಟೋ ಕಷ್ಟಗಳನ್ನು ನಿಭಾಯಿಸಿಕೊಂಡು ಎಷ್ಟೋ ಜನರ ಒಂದು ಒಳ್ಳೆಯದನ್ನು ಬರುತ್ತೆ, ಥರ ಕೆಲಸ ಮಾಡುವಾಗ ಕೆಟ್ಟದ್ದೂ ಆಗಿರುತ್ತೆ, ಅವೆಲ್ಲ ಸಹಿಸಿಕೊಂಡು ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಈಗ ಈ ಒಂದು ಮೆಟ್ಲು ಕಲ್ಲು, ವಿಗ್ರಹದ ಕಲ್ಲನ್ನು ತಾವು ಒಬ್ಬರಿಗಿನ್ನ ಒಬ್ಬರು ಬುದ್ಧಿವಂತರಿದ್ದೀರಿ, ಅದನ್ನು ಯಾವ ತರ ತಾವು ಅದನ್ನು ಎತ್ತಿಕೊಂಡು ಹೋಗ್ತೀರೋ, ವಿಗ್ರಹ ಕಲ್ಲು ಮಾಡ್ತೀರೋ, ಮೆಟ್ಲು ಕಲ್ಲು ಮಾಡ್ತೀರೋ, ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನನ್ನ ಹೆಸರು ಎಸ್ ವೆಂಕಟಾಚಲಂ ಅಂತ. ನಾನು ಭಾರತೀಯ ಕೃಷಿ ವಿಜ್ಞಾನ ಪರಿಷತ್ತಲ್ಲಿ ರಿಟೈರ್ ಆಗಿ ಆಜಾದ್ ಚಂದ್ರಶೇಖರ್ ಜೊತೆಯಲ್ಲಿ 25 ವರ್ಷದಿಂದ ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀವಿ. ಈ ಸೇವೆಯಲ್ಲಿ ಎಷ್ಟೋ ಏನೇನೋ ಮಾಡಿದ್ದೀವಿ. ಬಟ್ ಆ ಸಾಮಾಜಿಕ ಸೇವೆಯಲ್ಲಿ ತುಂಬ ಕೆಲಸಗಳ, ಅಂದರೆ ಮೈಕ್ರೋ ಫೈನಾನ್ಸ್ ಇರಲಿ, ಆರ್ BDA ಲೇಔಟ್ನಲ್ಲಿ ಮಾಡಿದಾರಲ್ಲ, ರೈತರಿಗೆ ಸೇವೆ ಇರಲಿ, ತುಂಬ ಕೆಲಸ, ತುಂಬ ಇದು ನಾವು ನೈಟ್ ಆ್ಯಂಡ್ ಡೇ ಆ ಕಾಲದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಈ ಮಧ್ಯದಲ್ಲೇ ನಾವಿಬ್ಬರು ಡೆಲ್ಲಿಗೆ ಹೋಗಿ
ಸೆಂಟ್ರಲ್ BJP ಆಫೀಸ್ನಲ್ಲಿ ಸಂತೋಷ್ ಜಿ ಅವ್ರಿಗೆ ಮೀಟ್ ಮಾಡಿದ್ದೀವಿ. ಅವರು ಚಂದ್ರಶೇಖರ್ ನೋಡಿದ ತಕ್ಷಣ ನೀವು ತುಂಬ ಸೀನಿಯರ್ ಕ್ಯಾಂಡಿಡೇಟ್ ಇಲಾಖೆಯಲ್ಲಿ ನಿಮಗೆ ಒಳ್ಳೆ ಪೊಸಿಷನ್ ಕೊಡಬೇಕು ಅಂತ ನಾವು ಬೆಂಬಲ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆ ವಿಸ್ತಾರದಲ್ಲಿ ನಾವು ಈಗ ಚಂದ್ರಶೇಖರ್ ಅವರು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಬೆಂಬಲ ಕೊಟ್ಟು ನಾವು ಅವರ ರಾಜಕೀಯ ಪ್ರವೇಶದಲ್ಲಿ ನಾವು ಸಪೋರ್ಟ್ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಾನ್ಯ ಕಾರಿಗಾರರ ಸಮರ್ಥ ಮುಂದೆ ಬಂದಾಗಿರ್ತಕ್ಕಂತಹ ನನ್ನಿಂದ ಸಮಾಜಕ್ಕೆ ಅಳಿದ ಸೇವೆ, ನನ್ನಿಂದ ಅಳಿದ ಸೇವೆ. ವಿಜಯಕುಮಾರ್ ಬೈಕ್ ಕೊಡಿ, ಕೊಡೋಪಲ್ಲಿ. ಸುಮಾರು 15 ವರ್ಷದಿಂದ ನಾನು ಇವರ ಜೊತೆಲೇ ಇದ್ದೀನಿ. ಅವರು ತುಂಬ ಜನಗಳಿಗೆ ಸೇವೆ ಮಾಡಿದ್ದಾರೆ. ಆ ಥರ ತುಂಬ ಸೇವೆ ಮಾಡ್ಕೊಂಡು ತುಂಬ ಬಂದಿದ್ರಿ. ಇವಾಗ ಈ ಹಾಲ್ ತುಂಬೋಗ್ಬಿಡ್ತಿತ್ತೇನೋ ನನಗಂತೂ ಗೊತ್ತಿರಲಿಲ್ಲ. ಈ ಸದ್ಯಕ್ಕೆ ಈಗ 1 ವಾರದಿಂದ ಈ ಕಾರ್ಯಾಗಾರ ಏರ್ಪಾಡು ಮಾಡಿರೋದು, ಇವರು ಮಾಡಿರೋದು ಅನುಕೂಲ ತುಂಬ ಜನಕ್ಕಾಗಿದೆ. ಇದು ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಆಶ್ರಯ ಯೋಜನೆ ಅಂದ್ಬಿಟ್ಟು 1 ಎಕರೆ ಮಾಡಿ ಬೆಟ್ಟಹಳ್ಳಿನಲ್ಲಿ ಸುಮಾರು ಒಂದು 50 ಜನಕ್ಕೆ ಇವ್ರ ಕಡೆಯಿಂದ ಹಕ್ಕುಪತ್ರ ವಿತರಣೆಯಾಗಿ ಇವರು ಹೆಸರು ಹೇಳ್ಕೊಂಡು ಅಲ್ಲಿ ತುಂಬ 50 ಜನ ಇದ್ದಾರೆ. ಇವಾಗ ಯಲಹಂಕ ನಿವಾಸಿಗಳಿಗೆ ನಮ್ಮ ಜೈನ್ ಧರ್ಮದ ರೆಪ್ರೆಸೆಂಟ್ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಜಿನೇಶ್ ಅಂತ. ಇಲ್ಲಿ ನನಗೆ ಚಂದ್ರಶೇಖರ್ ಅವರು ಸುಮಾರು ಹೆಚ್ಚು ಕಮ್ಮಿ ಒಂದು 30 ವರ್ಷದ ಹಿಂದೆಯಿಂದ ಪರಿಚಯ. ಅವಾಗಿಂದನೂ ಸಮಾಜ ಸೇವೆ ಇದನ್ನು ಮಾಡ್ಕೊಂಡು ಬರ್ತಾ ಇರೋದು ನಾವು ಅವಾಗಿಂದ ನೋಡ್ತಾ ಇದ್ದೀವಿ. ಆದರೆ ಇವರು ಈ ಥರ ಡೈರೆಕ್ಟಾಗಿ ಎಲೆಕ್ಷನ್ ನಿಂತಿಲ್ಲ ಇದುವರೆಗೂ ನನಗೆ ಗೊತ್ತಿರೋಂಗೆ. ಈಗ ಇವರು ಮುಂದೆ ಬಂದಿರೋದು ನಿಧಾನ ಆದ್ರೂ ಭಾಳ ಒಳ್ಳೆಯದು ಅಂತ ನನ್ನ ಭಾವನೆ. ಈಗ ಸದ್ಯಕ್ಕೆ ನಮಗೆ ನಾವೊಂದು ತೊಂದರೆ ಸಿಗಾಕೊಂಡಿದ್ದಾಗ ಇವ್ರು ಮುಂದೆ ಬಂದು ನಮಗೆ ಏನು ಅನುಕೂಲ ಬೇಕೋ ಕೇಳಿ, ಅವರು ವಾಲಂಟಿಯರ್ ಆಗಿ ಬಂದು ನಮ್ಮನ್ನು ಕೇಳಿ ನಮ್ಗೆ ಏನು ಬೇಕೋ ಆ ದಿಕ್ಕಲ್ಲಿ ನಮಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಮತಗಟ್ಟೆಯಿಂದ ನಿವೃತ್ತಿ ಆಗಿದ್ದೀನಿ. ನಾವು ವಾಸ ಆಗಿರೋದು ಭಾರತೀಯ ನಗರ. 96ರಲ್ಲಿ ನಾವು ಬಂದಾಗ ಅಲ್ಲಿ ನೀರಿಗೆ ತುಂಬ ಬರ ಇತ್ತು. ಆವಾಗ ಚಂದ್ರಶೇಖರ್ ಅವರು ನಮ್ಮನ್ನೆಲ್ಲ ಖಾಲಿ ಕೊಡ ತಗೊಂಡು, ಆವಾಗ ಕಮಿಷನರ್ ಇದ್ದರು, ಅಲ್ಲ ಕಮಿಷನರ್ ಮುನ್ಸಿಪಾಲ್ಟಿಗೆ ಹೋಗಿ ತುಂಬ ಹೋರಾಟ ಮಾಡಿ ನಮಗೆ ಮಾರುತಿ ನಗರ ಏರಿಯಾಗೆ ನೀರು ಅನುಕೂಲ ಮಾಡಿಕೊಟ್ರು. ತುಂಬ ಕಷ್ಟ ಇತ್ತು ಅವಾಗ. ಈವನ್ ಟ್ಯಾಂಕರ್ಗಳು ಇರ್ತಾ ಇರಲಿಲ್ಲ, ನಮ್ಮ ಮನೆಗಳಲ್ಲಿ ಸಂಪು ಇರ್ತಾ ಇರಲಿಲ್ಲ, ಆ ಥರ ಪರಿಸ್ಥಿತಿ. ಅದಾದಮೇಲೆ ಇತ್ತೀಚೆಗೆ ನಮಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಮೆಂಟ್ ಆಯಿತು, ಹೈಯರ್ ಪೆನ್ಷನ್ ಕೊಡಬೇಕು PF ಅಲ್ಲಿ ಇತ್ತು. ನಮಗೆಲ್ಲ 2,000 3,000 ಎಲ್ಲ ಬರ್ತಾ ಇತ್ತು. ಕೊನೆಗೆ ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅನ್ಕಂಡೀಷನಲ್ ಏನೇ ಷರತ್ತು ಇಲ್ದಿರೋ ನಮ್ಮನ್ನು ಕರ್ಕೊಂಡೋಗಿ ಸುಧಾಕರ್ ಅವ್ರ ಹತ್ರ ಕರ್ಕೊಂಡೋದ್ರು. MP ಅವರು ನಮ್ಮ ಭಾಗದ ಅವಾಗ ತಾನೇ ಅವಾಗ ಎಲೆಕ್ಟ್ ಆಗಿದ್ರು. ಅಲ್ಲಿ ನಮ್ಮನ್ನು ಕರ್ಕೊಂಡೋಗಿ 2 ಲೆಟರ್ ಹಾಕ್ಸಿದ್ರು. ಇಲ್ಲಿರೋ ಕಮಿಷನರ್ ತುಂಬ ತಪ್ಪು ಪ್ರಾಬ್ಲಮ್ ಮಾಡಿದ, ಆದರೂ ಬಿಲ್ಲಿಲ್ಲ, ಹೋರಾಟ ಮಾಡಿದ್ವಿ. ನಂತರ ಶೋಭಾ ಕರಂದ್ಲಾಜೆ ಅವ್ರ ಹತ್ರ ಕರ್ಕೊಂಡವರು, ಅವ್ರನ್ನ ಕನ್ಸರ್ನ್ ಮಿನಿಸ್ಟ್ರು. ಅವನ್ನ ಹತ್ರ ಹೋಗಿ 1 ವಾರದಲ್ಲೇ ನಮಗೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು. ಈ ನಮ್ಮ PF ಕಚೇರಿ, ಕೇಂದ್ರ ಕಚೇರಿ ಇರೋದು ರಿಚ್ಮಂಡ್ ಸರ್ಕಲಲ್ಲಿ. ಆಕೆ ಬಂದು ಅಲ್ಲಿ ಚೀಫ್ ಕಮಿಷನರ್ ಅವರು ಕರ್ನಾಟಕ ಮತ್ತು ಗೋವಾ ಹೆಡ್ ಅವರು. ಶೋಭಾ ಕರಂದ್ಲಾಜೆ ಫೋನ್ ಮಾಡಿ 1 ವಾರದಲ್ಲಿ
ನಮಗೆ ಅಪಾಯಿಂಟ್ಮೆಂಟು ಮತ್ತು ಮೀಟಿಂಗ್ ಕನ್ವೆ ಮಾಡಿದ್ರು. ಆ ಮೀಟಿಂಗಲ್ಲಿ ತೀರ್ಮಾನ ಆಯಿತು 109 ಜನದ ಪೈಕಿ ನಮಗೆ 100 ಜನಕ್ಕೆ ಹೈಯರ್ ಪೆನ್ಷನ್ ಸ್ಯಾಂಕ್ಷನ್ ಆಯಿತು.